ನಮ್ಮ ಜನಪ್ರಿಯ ಶಾಸಕರಾದ ಮುನರತ್ನ ಅಣ್ಣ ಅವರ ಇವತ್ತು ಹುಟ್ಟಿದಬ್ಬ. ಈ ಹುಟ್ಟಿದಬ್ಬವನ್ನ ನಾವು ಸುಮಾರು ಎಲ್ಲರೂ ನಮ್ಮ ಎಲ್ಲಾ ಕ್ಷೇತ್ರದ ಎಲ್ಲ ಮುಖಂಡರು ಮತ್ತೆ ಎಲ್ಲ ನಮ್ಮ ಸ್ನೇಹಿತರು ಸೇರಿ ಇವತ್ತು ಮುನ್ನೂರೋತ್ಸವ ತರ ನಾವು ಮಾಡ್ತಾ ಇದೀವಿ. ಹಾಗೇನೆ ಇವತ್ತು ನಮ್ಮ ನಾಗರಬಾವಿ ನಾಗರಿಕ ಸ್ನೇಹ ವೇದಿಕೆ ಬಳಗ ವತಿಯಿಂದ ಇವತ್ತು ಒಂದು ಕೇಕ್ ಕಟ್ ಮಾಡುವ ಮುಖಾಂತರ ಇದೊಂದು ಪ್ರಾರಂಭ ಮಾಡಿದೀವಿ. ಹಾಗೇನೆ ಇಂದು ಅಣ್ಣನ ಹಬ್ಬದ ಹುಟ್ಟಿದಬ್ಬದ ಪ್ರಯುಕ್ತ ಆಶ್ರಿಯೋ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಸ್ನೇಹಿತರಾದ ಪ್ರಶಾಂತ್ ಮತ್ತೆ ನಾವೆಲ್ಲ ಒಗ್ಗೂಟ್ಟು ಸೇರಿ 1 ವರ್ಷದ ತನಕ ರಕ್ಷಾ ಕಾರ್ಡ್ ಅನ್ನು ನಾವು ಇವತ್ತು ಬಿಡುಗಡೆ ಮಾಡಕ್ಕೆ ತೀರ್ಮಾನ ಮಾಡಿದೀವಿ. ಇವತ್ತು ನೋಂದಣಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ನಮ್ಮ ಅಣ್ಣನವರು ವಾಪಸ್ಸು ತಿರುಪತಿ ಹೋಗಿದ್ದಾರೆ. ಬಂದ ನಂತರ ಇದನ್ನ ನಾವು ಬಿಡುಗಡೆ ಮಾಡ್ತೀವಿ. ಇದರಲ್ಲಿ ಸುಮಾರು ಹಲವಾರು ರೀತಿ ನಿಮಗೆ ಸೌಲಭ್ಯಗಳು ಸಿಗುತ್ತೆ. ಇದರಲ್ಲಿ ಉಚಿತ ತಪಾಸಣೆ ಆಗಿರ್ಬೋದು, 20% ಮೆಡಿಕಲ್ ಅಲ್ಲಿ ನೀವು ಏನೇ ಔಷಧಿ ತಗೊಂಡ್ರೆ ಡಿಸ್ಕೌಂಟ್ ಇರುತ್ತೆ. ಅಲ್ಲಿ ನೀವು ಅಡ್ಮಿಟ್ ಆದ್ರೂ ಸಹ ನಿಮ್ಗೆ 20% ಡಿಸ್ಕೌಂಟ್ ಇರುತ್ತೆ. ಮತ್ತೆ ECG ಮತ್ತೊಂದು ಯಾವುದೇ ಇರಲ್ಲ ಫ್ರೀ ಆಗಂತದ್ದು ಕೆಲವು ಎಲ್ಲ ನಿಮ್ಗೆ ಸಿಗುತ್ತೆ. ಅದನ್ನ ಎಲ್ಲರಿಗೂ ಆಲ್ರೆಡಿ ಇವಾಗ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ನಾವು. ಅದೇ ರೀತಿ ನಮ್ಮ ಪ್ರಶಾಂತ್ ಅವರು ನೋಡಿ, ಇವರೇ ಮಲ್ಟಿ ಸ್ಪೆಷಾಲಿಟಿ ಆಶ್ರಯ ಆಸ್ಪತ್ರೆ ಓನರ್ಸು. ಇವರು ಸಹಯೋಗದೊಂದಿಗೆ ನಾವು ಇದನ್ನ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇವ್ರಿಗೂ ಸಹ ದೇವರು ಆರೋಗ್ಯ ಕೊಡ್ಲಿ, ಆಯುಷ್ ಕೊಡ್ಲಿ ಅಂತ ಕೇಳ್ತೀವಿ. ಈ ತರ ಸ್ನೇಹ ಕಾರ್ಯಕ್ರಮಗಳನ್ನ ಇವತ್ತು ಅಣ್ಣನ ಹುಟ್ಟಿದಬ್ಬ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೇನೆ. ಮತ್ತೆ ಇಲ್ಲಿ ಬಂದಂತ ಎಲ್ಲ ನಮ್ಮ ವಾಹಿನಿ ಮುಖಂಡರಿಗೂ ಆಗ ನಮ್ಮ ಎಲ್ಲ ಬಿಜೆಪಿ ಮುಖಂಡರಿಗೂ ಎಲ್ಲ ನಮ್ಮ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕೊಟ್ಗೆಪಾಳ್ಯ ವಾರ್ಡ್ ಮತ್ತೆ ವಿನಾಯಕ ಲೇಔಟ್ ಎಲ್ಲರೂ ಜೊತೆಗೂಡಿ ಇವತ್ತು ಅದ್ದೂರಿಯಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ. ಅದರಲ್ಲಿ ಮೇನ್ ಆಗಿ ಇವತ್ತು ಒಂದು 8:30 ಈಗ ಕೇಕ್ ಕಟಿಂಗ್ ಕಾರ್ಯಕ್ರಮ, ಮತ್ತೆ ಬೆಟ್ಟದ ಗಣಪತಿ ದೇವಸ್ಥಾನದಲ್ಲಿ ಒಂದು ಪೂಜೆ, ಹನುಮಗಿರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಏರ್ಪಾಡು ಮಾಡಿದಿರಿ. ಜೊತೆಗೆ ಪ್ರಸನ್ನ ಆಂಜನೇಯ ಗಣಪತಿ ದೇವಸ್ಥಾನದಲ್ಲೂ ಕೂಡ ಒಂದು ಪೂಜೆಯನ್ನ ಆಯೋಜನೆ ಮಾಡ್ಕೊಂಡಿದ್ದೀರಿ. ಎಲ್ಲಾ ಕೊಟ್ಗೆಪಾಳ್ಯ ವಾರ್ಡ್ ಎಲ್ಲ ನನ್ನ ಸ್ನೇಹಿತರು ಮತ್ತೆ ಎಲ್ಲಾ ವಾರ್ಡ್ ಮುಖಂಡರು, ಅಧ್ಯಕ್ಷರು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಕೂಡಿ ಈ ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದ್ದೀರಿ. ಮುನರತ್ನ ಅವರಿಗೆ ದೇವರು ಆರೋಗ್ಯ, ಆಯಸ್ಸು, ಐಶ್ವರ್ಯ ಸಕಲವನ್ನು ಕೊಟ್ಟು ಕಾಪಾಡ್ಲಿ ಅಂತ ಭಗವಂತನಲ್ಲಿ ಇವತ್ತು ಬೇಡ್ಕೊಳ್ತಾ ಇದೀರಿ. ನಾವು ಅಭಿವೃದ್ಧಿ ಏನಕ್ಕೆ ಕುಗ್ಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅದರ ಬಗ್ಗೆ ನಾವು ಈಗ ಹೆಚ್ಚಿಗೆ ಚರ್ಚೆ ಮಾಡಕ್ಕಾಗಲ್ಲ. ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಮುನರತ್ನ ಅವರ ಅಭಿವೃದ್ಧಿ ಕಾರ್ಯಗಳು RR ನಗರ ಎಲ್ಲಾ ವಾರ್ಡ್ಗಳಲ್ಲೂ ನೋಡ್ಬೋದು. ಎಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅವ್ರು ಹಮ್ಮಿಕೊಂಡ್ರು, ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಎಷ್ಟು ರಸ್ತೆಗಳನ್ನ, ಎಂತೆಂತ ನಿಂತೆಂತ ಕಾಮಗಾರಿಗಳನ್ನೆಲ್ಲಾನು ಮುಗಿಸಿದ್ದಾರೆ ಅಂತ. ಬಟ್ ಈ ವರ್ಷ ಅವರೇ ಹೇಳುತ್ತಾ ಇರೋ ತರ ಒಂದು ಗ್ರಹಣ ಹಿಡಿದಿದೆ, ನನಗೆ ಈ ಸತಿಗೆ ಸ್ವಲ್ಪ ತೊಂದರೆ ಆಗ್ತಿದೆ ಅಂತ ಅಣ್ಣನೇ ಓಪನ್ ಆಗಿ ಹೇಳ್ತಾ ಇರುವಾಗ, ಅದಕ್ಕೆ ಬೇಕಾಗಿರೋಂತ ಸರ್ಕಾರದ ಸವಲತ್ತುಗಳು, ಅವ್ರಿಗೆ ಬೇಕಾಗಿರೋಂಥದ್ದು ಸಪೋರ್ಟ್ ಏನಿತ್ತು ಅದು ಯಾವುದು ಸಿಗದೇ ಇರೋ ಕಾರಣ RR ನಗರ ಒಂದು ಬಡ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಕೂಡ ಆಕಾಂಕ್ಷಿಯಾಗಿರೋದ್ರಿಂದ ಈಗ ಆಲ್ರೆಡಿ GBAಗೆ ಏನು ವ್ಯವಸ್ಥೆ ಮಾಡ್ಕೊಬೇಕು ಅದನ್ನ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ದೇವರ ಆಶೀರ್ವಾದ, ಅಣ್ಣನ ಆಶೀರ್ವಾದ ಇದ್ದು ನಮಗೂ ಕೂಡ ಅವಕಾಶ ಸಿಕ್ಕಿದ್ರೆ ಖಂಡಿತ ಅಣ್ಣನ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿತೀರಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಮುನರತ್ನ ಅವರ 63ನೇ ಹುಟ್ಟುಹಬ್ಬನ ಈ ದಿನ ಕೊಟ್ಗೆಪಾಳ್ಯ ವಾರ್ಡ್ ನಂಬರ್ 73ರಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಭಾಗದ ಎಲ್ಲ ಮುಖಂಡರುಗಳು, ನಮ್ಮ ರವಿ ಅಣ್ಣ, ನಮ್ಮ ರಾಜಣ್ಣ, ನಮ್ಮ ಯೋಗಿ ಅಣ್ಣ, ಅಣ್ಣಣ್ಣ ಎಲ್ಲ ಸೇರ್ಕೊಂಡು ಈ ಭಾಗದ ಮುಖಂಡರುಗಳು ಎಲ್ಲ ಸೇರಿ ನಮ್ಮ ಶಾಸಕರು ಪ್ರತಿ ವರ್ಷದಂತೆ ಈ ವರ್ಷ ಸಹ ತಿರುಪತಿಗೆ ತೆರಳಿರ್ತಾರೆ ತಿಮ್ಮಪ್ಪ ದರ್ಶನಕ್ಕಾಗಿ. ಆದ್ರಿಂದ ಎಲ್ಲ ವಾರ್ಡ್ ಅಧ್ಯಕ್ಷರು, ವಾರ್ಡ್ನ ಮುಖಂಡರುಗಳು, ಕಾರ್ಯಕರ್ತರು, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಅಧ್ಯಕ್ಷರಾದಂತ ನಮ್ಮ ಗೋವಿಂದರಾಜಣ್ಣ ಅವರು ಹಾಗೂ ಕಾರ್ಯದರ್ಶಿಗಳಾದ ಪ್ರಕಾಶ್ ಅವರು, ಎಲ್ಲಾ ಮುಖಂಡರುಗಳು, ಕೊಟ್ಗೆಪಾಳ್ಯ ವಾರ್ಡ್ನ ಹರೀಶ್ ಅವರು, ನಾಗಣ್ಣ ಅವರು ಹಾಗೂ ಪ್ರತಿ ಎಲ್ಲಾ ಮುಖಂಡರುಗಳು ಹೆಸರು ಹೇಳ್ತಾ ಹೋದ್ರೆ ಮುನರತ್ನ ಅವರ ಅಭಿಮಾನಿಗಳು ಸಾಲ್ ಪಟ್ಟಿನೇ ಆಗುತ್ತೆ. ಅದೇ ಉಷಕ್ ಅವರು ಎಲ್ಲ ಸಹ ಈ ಒಂದು ಭಾಗದಲ್ಲಿ ಒಂದು ಮುನರತ್ನ ಅಭಿಮಾನಿ, ಮುನರತ್ನ ಹುಟ್ಟುಹಬ್ಬವನ್ನ ಒಂದು ಹಬ್ಬದ ವಾತಾವರಣದಲ್ಲಿ
ಹಬ್ಬದ ವಾತಾವರಣ ಯಾವ ತರ ಅಂದ್ರೆ ಅವ್ರ ಸ್ವಂತ ಹುಟ್ಟುಹಬ್ಬ ಯಾವ ತರ ಇರ್ತದೋ ಆ ರೀತಿಯ ಒಂದು ಕೊಟ್ಟಿಗೆಪಾಳ್ಯ ವಾರ್ಡ್ನಲ್ಲಿ ಹಮ್ಮಿಕೊಂಡು ಎಲ್ಲಾ ಮುಖಂಡರುಗಳು ಒಟ್ಟುಗೂಡಿ ಈ ಒಂದು ಹಲವಾರು ಕಾರ್ಯಕ್ರಮ ಯಾವ ತರ ಅಂದ್ರೆ ಪ್ರಥಮವಾಗಿ ಒಂದು ಸಿಹಿ ಹಂಚುವ ಮೂಲಕ ಅಂದ್ರೆ ಒಂದು ಕೇಕ್ ಕತ್ತರಿಸುವ ಮೂಲಕ ಪ್ರಾರಂಭಿಸಿ ನೆಕ್ಸ್ಟ್ ಬೆಟ್ಟದ ಮಹಾಗಣಪತಿ ದೇವಸ್ಥಾನದ ಪೂಜೆ, ಅದಾದ ನಂತರ ಹನುಮಗಿರಿ ದೇವಸ್ಥಾನದಲ್ಲಿ ಪೂಜೆ, ಅದಾದ್ಮೇಲೆ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಹಾಗೂ ವಿಶೇಷವಾಗಿ ಸುಮ್ನಹಳ್ಳಿ ಸಿಗ್ನಲ್ ಸುಮಾರು 10,000 ಜನಕ್ಕೆ 10 ಜನ ಸಾರ್ವಜನಿಕರಿಗೆ ಸಿಹಿ ವಿತರಣಾ ಕಾರ್ಯಕ್ರಮನ ನಮ್ಮ ರಾಜರು ಹಮ್ಮಿಸಿದ್ದಾರೆ. ಅದಾದ ನಂತರ ನಮ್ಮ ರವೀಣ್ಣವರು ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಸೇರಿ ಒಂದು ನಿರಾಶ್ರಿತರಿಗೆ ಸುಮಾರು 1,500 ಜನ ನಿರಾಶ್ರಿತರಿದ್ದಾರೆ. ಅವರೆಲ್ಲರಿಗೂ ಸಹ ಹಣ್ಣಿನ ವಿತರಣೆ ಕಾರ್ಯಕ್ರಮ ಮುನ್ನತ್ತರ ಹುಟ್ಟುಹಬ್ಬ ಹಾಗೂ ರವೀಣ್ಣ ಹುಟ್ಟು ಪ್ರಯುಕ್ತ ಎಲ್ಲರ ಒಂದು ಸಮ್ಮುಖದಲ್ಲಿ ಎಲ್ಲರಿಗೂ ಸಹ ಹಣ್ಣಿನ ಹಂಚೋ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದೀವಿ. ಹಾಗೂ ಇನ್ನು ಹಲವಾರು ಸಂಜೆಗೆ ಒಂದು ವಿಶೇಷವಾದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೂ ಇನ್ನು ಕೆಲವು ಭಾಗದಲ್ಲಿ ದೇವಸ್ಥಾನದ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಈ ರೀತಿ ಇತರೆ 63ನೇ ಹುಟ್ಟುಹಬ್ಬನ ವಿಶೇಷವಾಗಿ ಆಚರಣೆ ಮಾಡ್ತಾ ಇದೀವಿ. ಮುನ್ನತ್ತಣ್ಣವರು ದೇವಸ್ಥಾನದಿಂದ ಬಂದಂತ ವಿಶೇಷವಾಗಿ ಅವ್ರ ಮಂಟಪವು ಸಹ ಹುಟ್ಟುಹಬ್ಬದ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತಿದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಯೋಜನೆಗಳನ್ನ ಹಮ್ಮಿಕೊಂಡಿದ್ದಾರೆ. ನಮ್ಮ ಮುಂದಿನ ನಾಯಕರಂತ ನಮ್ಮ ರವೀಣ್ಣ ಅವರು ಮಾತಾಡಿ ಮುಂದಿನ ವಚನಗಳನ್ನು ತಿಳಿಸ್ತಾರೆ. ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಜನಾನುರಾಗಿ ಬಡವರ ಬಂಧು ಆಗಿರ್ತಕ್ಕಂಥ ಶ್ರೀ ಮುನರತ್ನಣ್ಣನವರ 63ನೇ ವರ್ಷದ ಈ ಅದ್ದೂರಿ ಹುಟ್ಟುಹಬ್ಬವನ್ನ ಅವರ ಅನುಪಸ್ಥಿತಿಯಲ್ಲಿ ಎಲ್ಲಾ ಕಾರ್ಯಕರ್ತರುಗಳು ಸಾರ್ವಜನಿಕವಾಗಿ ಮಾಡ್ತಾ ಬಂದಿದ್ದಾರೆ. ಇದೆಲ್ಲರಿಗೂ ಶುಭವಾಗಲಿ. ಅವ್ರಿಗೂ ಕೂಡ ಭಗವಂತ ಮುನರತ್ನಣ್ಣವ್ರಿಗೆ ಅವರ ಕುಟುಂಬಗಳಿಗೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ವಿಶೇಷವಾಗಿ ಈ ದಿನ ಏನಪ್ಪಾ ಅಂದ್ರೆ ನಮ್ಮ ಕೊಟ್ಟಿಗೆಪಾಳ್ಯ ವಾರ್ಡ್ ನಂಬರ್ ಸಾರ್ವಜನಿಕರಿಗೆ, ಬಡವರಿಗೆ, ಕಾರ್ಮಿಕರಿಗೆ ಎಲ್ಲರಿಗೂ ಉಪಯೋಗ ಆಗಲಂತ ನಮ್ಮ ರಾಜಣ್ಣವರು ಸುಮಾರು 5,000 ರಿಂದ 6,000 ಜನಕ್ಕೆ ಹೆಲ್ತ್ ಕಾರ್ಡ್ ಕೊಡಬೇಕು ಅನ್ನೋ ಯೋಜನೆ ಇಟ್ಕೊಂಡಿದ್ದಾರೆ. ಮುನರತ್ನ ವಿಶೇಷವಾಗಿ ಮುನರತ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಸಾರ್ವಜನಿಕರು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದೇನೆ. ಅವ್ರಿಗೆ ಆರೋಗ್ಯದ ಕಾರ್ಡ್ ಬೇಕು ಅನ್ನೋರು ದಯವಿಟ್ಟು ಅವರ ಒಂದು ಫೋನ್ ನಂಬರ್ ಪಡ್ಕೊಂಡು ಹೆಸರುಗಳನ್ನ ನೋಂದಾಯಿಸಿ ಆ ಒಂದು ಕಾರ್ಡ್ಗಳನ್ನ ಪಡ್ಕೊಂಡು ಎಲ್ಲರೂ ಆರೋಗ್ಯದ ಹಿತದೃಷ್ಟಿಯಿಂದ ಸದುದ್ದೇಶ ಪಡ್ಕೋಬೇಕಾಗಿ ಈ ಮೂಲಕ ತಮ್ಮಲ್ಲಿ ಎಲ್ಲಾನು ಕೇಳ್ಕೊತೀನಿ. ಕೊಟ್ಟಿಗೆಪಾಳ್ಯ ವಾರ್ಡಿನಲ್ಲಿ ಸರಳವಾಗಿ ಮತ್ತು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ದೇವರು ಆಯಸ್ಸು, ಆರೋಗ್ಯ ಮತ್ತೆ ಅಧಿಕಾರ ಕೊಟ್ಟು ಅವರು ಇನ್ನೂ ಹೆಚ್ಚಿನ ಜನ ಸೇವೆ ಮಾಡಲಿ ಅಂತ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರಾದಂತ ಮುನರತ್ನಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಎಲ್ಲ ಕೊಡ್ಲಿ ಅಂತ ಅಂದ್ಬಿಟ್ಟು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೂ ಮುನರತ್ನಣ್ಣವರು ಸತತವಾಗಿ 4ನೇ ಬಾರಿಗೆ ಗೆದ್ದಿದ್ದಾರೆ. ಅವರು ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಅಲ್ಲಿ ಅವ್ರ ಕಾರ್ಯವೈಖರಿ ನೋಡಿ ಜನ ಎಲ್ಲ ನಿಂತ್ಕೊಂಡು ಅವತ್ತು MLA ನಿಲ್ಲಿಸ್ತಾರೆ. ಅಲ್ಲಿಂದ 4 ಬಾರಿ ಸತತವಾಗಿ ಗೆಲ್ತಾರೆ. ಇವತ್ತೇನಾರು ಅವರಿಂದ ಜನ ಇದ್ರೆ 224 ಕ್ಷೇತ್ರದಲ್ಲಿ ಒಂದು ನನ್ನ ಕ್ಷೇತ್ರ ಮಾದರಿ ಆಗಿರ್ಬೇಕು. ನನ್ನ ಕ್ಷೇತ್ರ ಕೆಲಸ ಮಾಡೋದ್ರಲ್ಲಿ ಸರ್ವಂ ವಿಶ್ವೇಶ್ವರಯ್ಯನ ಮೀರಿಸುವಂತ ಶಾಸಕರು ಇವರು. ರಾಜರಾಜೇಶ್ವರಿ ಮತೆಯ ವರಪುತ್ರರಾದಂತಹ ಶ್ರೀಯುತ ಮುನರತ್ನರವರ 63ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಇಡೀ ಕ್ಷೇತ್ರದುದ್ದಕ್ಕೂ ಸಹ ಮುನಿರತ್ನೋತ್ಸವ ಅಂತ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಅದರ ಭಾಗವಾಗಿ ಈ ವಿನಾಯಕ ಲೇಔಟ್ ಕೊಟ್ಟಿಗೆಪಾಳ್ಯ ವಾರ್ಡ್ ನಂಬರ್ 73ರ ವಿನಾಯಕ ಲೇಔಟ್ನ ಇವತ್ತು ಇಲ್ಲಿ ಕೊಟ್ಟಿಗೆಪಾಳ್ಯ ವಾರ್ಡಿನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆನೆ ಇಲ್ಲಿ ಸಿಹಿ ಹಂಚುವ ಮೂಲಕ, ಕೇಕ್ ಕತ್ತರಿಸುವ ಮೂಲಕ ಈ ಒಂದು ಮುನಿರತ್ನೋತ್ಸವ ಸ್ಟಾರ್ಟ್ ಮಾಡಿ ಇಲ್ಲಿಂದ ಹಲವಾರು ಸಂಜೆವರೆಗೂ ಕೂಡ ಹಲವಾರು ಕಾರ್ಯಕ್ರಮಗಳು ನಡೀತವೆ. ಅದರಲ್ಲಿ ಈ ಒಂದು ಎಲ್ಲ ಅಭಿಮಾನಿಗಳು ಸೇರಿ ಮುನಿರತ್ನಣ್ಣ ಅವರು ದೇವಸ್ಥಾನಕ್ಕೆ ಹೋಗಿದ್ರು ಸಹ ಸಂಜೆವರೆಗೂ ಕೂಡ ಹಬ್ಬದ ವಾತಾವರಣ ಸೃಷ್ಟಿ ಮಾಡೋದ ರೀತಿ ಈ ಬಾರಿ ಒಂದು ಎಲ್ಲರಿಗೂ ಸಿಹಿ ಹಂಚುವ ಮೂಲಕ, ಹಣ್ಣು ಹಂಪಲು ವಿತರಿಸುವ ಮೂಲಕ ಎಲ್ಲ ಅಭಿಮಾನಿಗಳು, ಮುನಿರತ್ನಣ್ಣನವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮನೆಲ್ಲ ಹಮ್ಮಿಕೊಂಡಿದ್ದಾರೆ. ಮುನಿರತ್ನರವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರಕ್ಕೆ ಇಚ್ಛೆ ಪಡ್ತೀನಿ. ಸರ್, ಈಗ ಉದ್ದೇಶ ಏನಂದ್ರೆ ಸುಮಾರು ಜನರಿಗೆ ಚೆಸ್ಟ್ ಪೇನ್ ಬರ್ತದೆ, ಇದು ಗ್ಯಾಸ್ಟ್ರಿಕ್ ಪೈನ್ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ ಮಾತ್ರ ತಗೊಂಡು. ಅದನ್ನ ರೂಲ್ ಔಟ್ ಮಾಡಕ್ಕೆ ಯಾರು ಯಾವಾಗ ಬೇಕಾದ್ರೂ 24/7 ಹಾಸ್ಪಿಟಲ್ ವಾಕಿಂಗ್ ಆದ್ರೆ ಅವ್ರಿಗೆ ಫ್ರೀ ECG ಮಾಡಿ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಕೂಡ ಕೊಡ್ತೀವಿ ನಾವು. ಇದರಲ್ಲಿ ನಾವು ₹1 ತಗೊಳ್ಳೋದಿಲ್ಲ. ನಾವು ಸಾರ್ವಜನಿಕ ರಾಜು ಅವರು ಕೇಳ್ಕೊಂಡ್ರು, ಸಾರ್ವಜನಿಕರ ಆರೋಗ್ಯ ಮುಖ್ಯ. ಯಾರು ಅವರು ನಾನು ಇವತ್ತು ಹಾಸ್ಪಿಟಲ್ ಹೋಗ್ಬೇಕಾ ಆ ಚಿಂತೆ ಇರಬಾರ್ದು. ಫಸ್ಟ್ ಬರಬೇಕು, ಚೆಕಪ್ ಮಾಡಿಸ್ಬೇಕು, ಮುಂದಿಂದು ಆಮೇಲೆ.
ಸೊ ಆ ಇದರಿಂದ ನಾವು ಈ ಕಾರ್ಡ್ ರಾಜು ಅವರ ಮುಖಾಂತರ ಸಾರ್ವಜನಿಕರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಡೀ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳ ಒಂದು ಹಬ್ಬದ ವಾತಾವರಣ ಇವತ್ತು ನಮ್ಮ ಕ್ಷೇತ್ರದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸೇರಿ ಏನು ನಮ್ಮ ಜನಪ್ರಿಯ ಶಾಸಕರು ಈ ಕ್ಷೇತ್ರವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಲಿಕ್ಕೆ ಸುಮಾರು 15-16 ಗಂಟೆಗಳ ಕಾಲ ದಿನವೂ ಕೆಲಸ ಮಾಡುವ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರು ಹೇಗೆ 16-17 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ಅಭಿವೃದ್ಧಿಗೋಸ್ಕರ, ಅದೇ ರೀತಿ ಅದೇ ಚಿಂತನೆಯನ್ನು ಹೊಂದಿರುವ ನಮ್ಮ ಕ್ಷೇತ್ರದ ಬಗ್ಗೆ, ಕ್ಷೇತ್ರದ ಮತದಾರರ ಬಗ್ಗೆ ದಿನದ 16-17 ಗಂಟೆಗಳ ಕಾಲ ಕೆಲಸ ಮಾಡುವ ನಮ್ಮ ಜನಪ್ರಿಯ ಶಾಸಕರು, ಸೋಲಿಲ್ಲದ ಸರದಾರರು, ಮುಂದಿನ ಏನು ಮಾಜಿ ಸಚಿವರ ಜೊತೆಗೆ ಮುಂದಿನ ಹಾಲಿ ಸಚಿವರು ಕೂಡ ಮುಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಸಚಿವರಾಗೋದಂತೂ ಖಂಡಿತ. ಅವ್ರಿಗೆ ನಾವೆಲ್ಲರೂ ಸೇರಿ ಇವತ್ತು ಪ್ರೀತಿಯಿಂದ ಎಲ್ಲ ಕಾರ್ಯಕರ್ತರು ತುಂಬಾ ಪ್ರೀತಿಯಿಂದ ಬಂದು ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದೀವಿ. ಇವತ್ತು ಅವರು ತಿರುಪತಿಗೆ ಹೋಗಿದ್ದಾರೆ ಭಗವಂತನ ಆಶೀರ್ವಾದ ತಗೊಳ್ಳಿಕ್ಕೆ. ಅವರ ಅನುಪಸ್ಥಿತಿಯಲ್ಲಿ ನಮ್ಮೆಲ್ಲ ಮುಖಂಡರುಗಳು, ಯಾರ್ದು ಹೆಸರು ಹೇಳಲಿಕ್ಕಾಗಲ್ಲ, ಎಲ್ಲ ಬಂದಿರ್ತಕ್ಕಂಥವ್ರು ಎಲ್ಲರೂ ಮುಖಂಡ್ರೆ, ಅವ್ರ ಮಹಿಳಾ ಮುಖಂಡರಿದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲರ ಪರವಾಗಿ ತಾಯಿ ರಾಜರಾಜೇಶ್ವರಿಯು ನಮ್ಮ ಜನಪ್ರಿಯ ಶಾಸಕರಿಗೆ ಈ ರಾಜರಾಜೇಶ್ವರ ಇನ್ನೂ ಹೆಚ್ಚು ಶಕ್ತಿ ಕೊಡ್ಲಿ, ಈ ಕ್ಷೇತ್ರವನ್ನ ಇನ್ನು ಮುಂದುವರಿಸಲಿಕ್ಕೆ ಅವರ ಇನ್ನ 100 ವರ್ಷ ಬಾಳಿ ಇನ್ನೂ ಹೆಚ್ಚು ಅವರು ಅಭಿವೃದ್ಧಿ ಮಾಡ್ಲಿ ಅಂತೇಳಿ ನಾವೆಲ್ಲರೂ ಇಲ್ಲಿ ಕೂತು ಬೆಳಗ್ಗೆಯಿಂದ ಒಂದು 5-6 ದೇವಸ್ಥಾನದಲ್ಲಿ ಅವ್ರ ಹೆಸರಲ್ಲಿ ಪೂಜೆ ಮಾಡಿದ್ದೇವೆ. ಸುಮಾರು ಒಂದು 2,000 ಲಾಡುಗಳನ್ನು ಹಂಚಿದ್ದೇವೆ. JP ಪಾರ್ಕ್ ನಲ್ಲೂ ಕೂಡ ಅಲ್ಲಿ ಭಾಗದ ಮುಖಂಡರು ಅಲ್ಲಿ ಲಾಡು ಹಂಚುವಂತ ಮಾಡಿದ್ದಾರೆ. ಇಡೀ RR ನಗರದಲ್ಲಿ ಇವತ್ತೊಂದು ಹಬ್ಬದ ವಾತಾವರಣ. ಯಾರು ಎಷ್ಟೇ ಕುತಂತ್ರ ಮಾಡಿದ್ರು ಕೂಡ ಅವರ ಶಕ್ತಿ ಯಾವತ್ತು ಇದ್ದೇ ಇರುತ್ತೆ. ಅವ್ರು ಯಾವತ್ತೂ ಕೂಡ ಜನಪ್ರಿಯ ಶಾಸಕರೇ, ಮುಂದೆ ಕೂಡ ಅವರು ಜನಪ್ರಿಯ ಶಾಸಕರಾಗಿ ಇರ್ತಾರೆ. ಹಾಗಾಗಿ ಎಲ್ಲರ ಪರವಾಗಿ ನಾನು ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ತಾಯಿ ರಾಜರಾಜೇಶ್ವರಿ ತಾಯಿ ಅವ್ರಿಗೆ ಇನ್ನೂ ಹೆಚ್ಚು ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತ ನಾವೆಲ್ಲರೂ ಕೇಳ್ಕೊಂಡಿದ್ದೇವೆ.